ವಿದ್ಯಾರ್ಥಿಗಳ ಈ ಎಪಿಸೋಡ್ನಲ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರಲ್, ಬಿ ಫಾರ್ಮಾ ಹಾಗೂ ಫಾರ್ಮಾ ಡಿಗೆ ಸಂಬಂಧಿಸಿದ ಹಾಗೆ ಫೀಸ್ ಸ್ಟ್ರಕ್ಚರ್ನ ಮಾಹಿತಿಯನ್ನು ಎಲ್ಲ ಕ್ಯಾಟಗರಿಗೆ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ. ಇದಲ್ಲದೆ ನೀವು ಯಾವ ರೀತಿ ಸ್ಕಾಲರ್ಶಿಪ್ನ ತೆಗೆದುಕೊಳ್ಳಬಹುದು, ಎಜುಕೇಷನಲ್ ಲೋನ್ ಬಗ್ಗೆ ಮಾಹಿತಿ ನೀಡುತ್ತೇನೆ. ನೀವು ಯಾವ ರೀತಿ ನನ್ನ ಹಿಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿ ನೀವು ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೂ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಲೆಟ್ ಸ್ಟಾರ್ಟ್. ವಿದ್ಯಾರ್ಥಿಗಳ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದು ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ಗಳಿಗಾಗಿ ಇಲ್ಲಿ ನೋಡ್ಬೋದು ಕಾಲೇಜ್ ಟೈಪ್ ಇರುತ್ತೆ. ಗೌರ್ಮೆಂಟ್ ಮತ್ತು ಏಡೆಡ್ ಆಗಿದ್ದರೆ ಜನರಲ್ ಮೆರಿಟ್ನವರಿಗೆ 19,090 ರೂಪಾಯಿ ಪೇ ಮಾಡಬೇಕಾಗುತ್ತೆ. OBC ಅವರಿಗೂ ಸಹ ಸೇಮ್ 19,090 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಆದರೆ SC ST ಅವರ ಒಂದು ಆ್ಯನ್ಯುವಲ್ ಇನ್ಕಮ್ 10 ಲಕ್ಷಕ್ಕಿಂತ ಕಡಿಮೆ ಆಗಿದ್ದರೆ 500 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಕ್ಯಾಟಗರಿ 1ನಲ್ಲಿ ಇಲ್ಲಿ ಎರಡು ಥರ ಇದೆ. ಒಂದು 2.5 ಲ್ಯಾಕ್ ಆ್ಯನ್ಯುವಲ್ ಇನ್ಕಮ್ ಇದ್ದರೆ, ಇನ್ನೊಂದು 2.5 ಲ್ಯಾಕ್ಗಿಂತ ಮೇಲೆ ಇದ್ದರೆ. 2.5 ಲ್ಯಾಕ್ಗಿಂತ ಕಡಿಮೆ ಇದ್ದರೆ 500 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಒಂದು ವೇಳೆ 2.5 ಲ್ಯಾಕ್ ಇತ್ತು ಮೇಲೆ ಒಂದು ಆ್ಯನ್ಯುವಲ್ ಇನ್ಕಮ್ ಇತ್ತಂದರೆ 19,090 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಅನ್ಎಡೆಡ್, ಪ್ರೈವೇಟ್, ಮೈನಾರಿಟಿ, ಟೈಪ್ 1 ಮತ್ತು ಟೈಪ್ 2ಗೆ ಇಲ್ಲಿ ಮೆನ್ಷನ್ ಮಾಡುವಂತಹ ಫೀ ನಿಮಗೆ ಪೇ ಮಾಡಬೇಕಾಗುತ್ತೆ. ಅದೇ ರೀತಿ ಇಂಜಿನಿಯರಿಂಗ್ SNQ ಕೋಟಾ ಇದ್ದರೆ ನಿಮಗೆ ಜನರಲ್ ಮೆರಿಟ್ ಆಗಲಿ ಅಥವಾ OBCಗಾಗಲಿ ಇಬ್ಬರಿಗೂ ಸೇಮ್ ಫೀ 4,090 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದೇ ರೀತಿ ಕ್ಯಾಟಗರಿ 1ನಲ್ಲಿ 2.5 ಲ್ಯಾಕ್ಗಿಂತ ಆ್ಯನ್ಯುವಲ್ ಇನ್ಕಮ್ ಮೇಲಿದ್ದರೆ 4,090 ರೂಪೀಸ್ ಪೇ ಮಾಡಬೇಕಾಗುತ್ತೆ. SC ST ಮತ್ತು ಆಮೇಲೆ ಕ್ಯಾಟಗರಿ 1 ನೋಡಿ 10 ಲಕ್ಷದ ಕಡಿಮೆ ವರಮಾನ ಇದ್ದು SC STನಲ್ಲಿ ಮತ್ತು ಕ್ಯಾಟಗರಿ 1ನಲ್ಲಿ 2.5 ಲ್ಯಾಕ್ಗಿಂತ ಕಡಿಮೆ ಇನ್ಕಮ್ ಇದ್ದರೆ ಅವರು 500 ರೂಪೀಸ್ SNQ ಕೋಟದಲ್ಲಿ ಪೇ ಮಾಡಬೇಕಾಗತ್ತೆ. ಅದೇ ರೀತಿ ಬಿ ಫಾರ್ಮಾ ಹಾಗೂ ಫಾರ್ಮಾ ಡಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟನ್ನು ಪಡೆದುಕೊಂಡಿದ್ರೆ 14,030 ರೂಪಾಯಿ ಜನರಲ್ ಮೆರಿಟಿಗೆ ಆಗಿದ್ದು, OBCಗೂ ಸಹ 14,030 ರೂಪಾಯಿ ಇದೆ. ಅದೇ ರೀತಿ ಕ್ಯಾಟಗರಿ 1 ಒಂದು ವೇಳೆ 2.5 ಲ್ಯಾಕ್ ಇತ್ತು ಅಬೋವ್ ನಿಮಗೆ ಆ್ಯನ್ಯುವಲ್ ಇನ್ಕಮ್ ಇದ್ದರೆ 14,030 ರೂಪಾಯಿ ಸೇಮ್ ಫೀ ಮಾಡಬೇಕಾಗುತ್ತೆ. ಆದರೆ SC ST ಹಾಗೂ ಕ್ಯಾಟಗರಿ 1ನಲ್ಲಿ 2.5 ಲ್ಯಾಕ್ಗಿಂತ ಬಿಲೋ ಇದ್ದು 10 ಲ್ಯಾಕ್ ಇತ್ತು ಕಡಿಮೆ SC ST ಅವರಿಗೆ ಆದಾಯ ಇದ್ದರೆ ಅವರು 500 ರೂಪೀಸ್ ಫೀ ಪೇ ಮಾಡಬೇಕಾಗುತ್ತೆ. ಅದೇ ರೀತಿ ಪ್ರೈವೇಟ್ ಅನ್ಎಡೆಡ್ ಬಿ ಫಾರ್ಮ್ ಮತ್ತು ಫಾರ್ಮಾ ಡಿಯಲ್ಲಿ ಸೀಟನ್ನು ತೆಗೆದುಕೊಂಡಿದ್ದರೆ ಜನರಲ್ ಮೆರಿಟ್ ಆಗಲಿ OBCಗಾಗಲಿ ಅಥವಾ ಕ್ಯಾಟಗರಿ 1ನಲ್ಲಿ 2.5 ಲ್ಯಾಕ್ ಅಬೋವ್ ಆ್ಯನ್ಯುವಲ್ ಇನ್ಕಮ್ ಇದ್ದರೆ ಅವರು 24,000 ಪೇ ಮಾಡಬೇಕಾಗುತ್ತೆ. ಹಾಗೂ ಕ್ಯಾಟಗರಿ 1ನಲ್ಲಿ 2.5 ಲ್ಯಾಕ್ಗಿಂತಲೂ ಬಿಲೋ ಒಂದು ವೇಳೆ ನಿಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ ಇದ್ದರೆ ನಿಮಗೆ ಪೇಮೆಂಟ್ 10,470 ರೂಪಾಯಿ ಮಾಡಬೇಕಾಗುತ್ತೆ. SC ST ಇದ್ದು ನಿಮ್ಮ ಆ್ಯನ್ಯುವಲ್ ಇನ್ಕಮ್ 10 ಲ್ಯಾಕ್ ಇತ್ತು ಬಿಲೋ ಇದ್ದರೆ ನಿಮಗೆ ಪೇಮೆಂಟ್ ಇಲ್ಲಿ 500 ರೂಪಾಯಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು ಇದೇ ರೀತಿ ನೀವು ಫಾರ್ಮ್ ಸೈನ್ಸ್ಲಿ ಬರುವಂತಹ BSc ಅಗ್ರಿಕಲ್ಚರ್ ಆಗಿರ್ಬೋದು, ಫುಡ್ ಸೈನ್ಸ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಫಾರೆಸ್ಟ್ರಿ ಆಗಿರ್ಬೋದು ಹಾಗೂ ವೆಟರ್ನರಿಗೆ ಸಂಬಂಧಿಸಿದ ಹಾಗೆ ಕ್ಯಾಟಗರಿ ವೈಸ್ ಎಷ್ಟು ಫೀನ ಪೇ ಮಾಡಬೇಕನ್ನುವಂಥ ಮಾಹಿತಿ ನೀವು ಸ್ಕ್ರೀನಲ್ಲಿ ನೋಡ್ತೀರಾ. ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಇದರ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಇದು ಟ್ಯೂಷನ್ ಫೀ ಆಗಿರುತ್ತೆ. ಇದು ಅಲ್ಲದೆ ನೀವು ಕಾಲೇಜ್ನಲ್ಲಿ ಅಡ್ಮಿಷನ್ ಅಂದರೆ ಕಾಲೇಜ್ನಲ್ಲಿ ನೀವು ಯೂನಿವರ್ಸಿಟಿ ಫೀಸ್ ಕೊಡಬೇಕಾಗುತ್ತೆ. ಆ ಯೂನಿವರ್ಸಿಟಿ ಫೀಸ್ ಹಾರ್ಡ್ಲಿ 5,000 to 7,000 ಇನ್ ಬಿಟ್ವೀನ್ ಇರುತ್ತೆ. ಅದನ್ನು ಪೇ ಮಾಡಿ, ಇಷ್ಟು ಮಾತ್ರ ಪೇ ಮಾಡಬೇಕಾಗುತ್ತೆ. ಮತ್ತು ಕೆಲವು ಕಾಲೇಜ್ಗಳು ಬಿಲ್ಡಿಂಗ್ ಫಂಡ್, ಡೆವಲಪ್ಮೆಂಟ್ ಫೀ ಅಂತ ಸಹ ಎಕ್ಸ್ಟ್ರಾ ತೆಗೆದುಕೊಳ್ತಾರೆ. ಅದು ಕಾಲೇಜಿಗೆ ಬಿಟ್ಟಿದ್ದು. ಬಟ್ ಗೌರ್ಮೆಂಟ್ ಯಾವುದೇ ರೀತಿ ಆ ರೀತಿ ತೆಗೆದುಕೊಳ್ಳಿ ಅಂತ ಮೆನ್ಷನ್ ಮಾಡಿಲ್ಲ. ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡಾಗ ಸಹ ನೀವೆಷ್ಟು ಫೀನ ಪೇ ಮಾಡಬೇಕು ಅನ್ನೋಂಥ ಮಾಹಿತಿ ಸಹ ಅಲ್ಲಿ ಸಂಪೂರ್ಣವಾಗಿರುತ್ತೆ. ನಿಮಗಿದು ಗೊತ್ತಾಗಲಿ ಅಥವಾ ನಿಮಗೊಂದು ಐಡಿಯಾ ಬರಲಿ ಅಂತ ನನಗೆ ಫಾರ್ಮಸಿ ಆಗಲಿ, ಡಿ ಫಾರ್ಮಸಿ ಮತ್ತು ಅಗ್ರಿಗೆ ಎಷ್ಟು ಇದೆ ಅನ್ನೋ ಫೀ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೇನೆ. ವಿದ್ಯಾರ್ಥಿಗಳು ಈಗ ನೋಡೋಣ OBC, SC ST ಹಾಗೂ ಮೈನಾರಿಟಿ ವಿದ್ಯಾರ್ಥಿಗಳು ಯಾವ ರೀತಿ ಸ್ಕಾಲರ್ಶಿಪ್ನ ಪಡೆದುಕೊಳ್ಳಬಹುದಂತ. ವಿದ್ಯಾರ್ಥಿಗಳಿಗೆ KCET ಕೌನ್ಸಿಲಿಂಗ್ನಲ್ಲಿರುವಂಥ ಎಲ್ಲ ಕೋರ್ಸುಗಳಿಗೂ ನೀವು ಅಡ್ಮಿಷನ್ ತೆಗೆದುಕೊಂಡಾದ ನಂತರ ಎಲ್ಲ ಕೋರ್ಸುಗಳಿಗೂ ನಿಮಗೆ ಸ್ಕಾಲರ್ಶಿಪ್ ದೊರೆಯುತ್ತೆ. ಅದು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು, ಆರ್ಕಿಟೆಕ್ಚರ್, ಫಾರ್ಮಸಿ, ಅಗ್ರಿಕಲ್ಚರಲ್, MBBS, ಡೆಂಟಲ್ ಯಾವುದೇ ಕೋರ್ಸ್ ಇದ್ದರೂ ಸಹ OBC, SC ST ಹಾಗೂ ಮೈನಾರಿಟಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಪಡೆದುಕೊಳ್ಬೋದು. ನೋಡಿ ಯಾವ ರೀತಿ ಪಡೆದುಕೊಳ್ಬೋದು ಅಂತಂದರೆ, ಅಡ್ಮಿಷನ್ ಆದ ನಂತರ ಕಾಲೇಜಿನ ಆಫೀಸ್ಗೆ ವಿಸಿಟ್ ಮಾಡಿ ನೀವು ಸ್ಕಾಲರ್ಶಿಪ್ನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು. ಅಥವಾ ಇಲ್ಲಿ ನೋಡಿ OBC, SC ST ಹಾಗೂ ಮೈನಾರಿಟಿ ವಿದ್ಯಾರ್ಥಿಗಳಿಗಾಗಿ ಸಪ್ರೇಟ್ ವೆಬ್ಸೈಟ್ ಇದ್ದು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಮೈನಾರಿಟಿಗೆ ಸಪ್ರೇಟ್ ಇದೆ, OBCಗೆ ಸಪ್ರೇಟ್ ಇದೆ ಹಾಗೂ SC STಗೂ ಸಹ ಇದೆ. ಅಂದರೆ ಅಥವಾ ನೀವು ಸೋಷಿಯಲ್ ವೆಲ್ಫೇರ್ ಆಫೀಸ್ನಲ್ಲಿ ಹೋಗಿ ಸಹ ನೀವು ಇದರ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಬೋದು. ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಅದರ ಮೇಲೆ ನೀವು ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ನ ಸಿಗ್ನೇಚರನ್ನು ತೆಗೆದುಕೊಂಡು ಅದರೊಂದಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ನೀವು ಪ್ರೊಡ್ಯೂಸ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳ ಫೋಟೋ ಕಾಪೀಸ್ ಅದರ ಮೇಲೆ ಅಟೆಸ್ಟೆಡನ್ನು ಮಾಡಿಸಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹಾಗೂ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥ ಇಲಾಖೆಗೆ ನೀವು ಸಬ್ಮಿಟ್ ಮಾಡಿ. ಇದಾದ ನಂತರ ಡಿಸೆಂಬರ್ ಅಥವಾ ಜನವರಿ ಒಳಗೆ ನೀವು ಎಷ್ಟು ಫೀನ ಪೇ ಮಾಡಿದ್ರೂ ಅಷ್ಟು ಫೀ ನಿಮಗೆ ರಿಟರ್ನ್ ಆಗುತ್ತೆ.
ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಸ್ಕಾಲರ್ಶಿಪ್ನ ಮಾಹಿತಿಗಾಗಿ OBC ಕೆಟಗರಿ ವಿದ್ಯಾರ್ಥಿಗಳು ತೋರಿಸಿರುವಂಥ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಹಾಗೂ SC ST ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಇನ್ಫಾರ್ಮೇಷನ್ಗಾಗಿ ಇಲ್ಲಿ ತೋರಿಸಿರುವಂಥ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಇದಲ್ಲದೆ ಮೈನಾರಿಟಿ ವಿದ್ಯಾರ್ಥಿಗಳು ನೋಡಿ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸಿರುವಂಥ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಹೆಚ್ಚಿನ ಒಂದು ಮಾಹಿತಿನ ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳು ಈಗ ನೋಡೋಣ ಎಜುಕೇಷನಲ್ ಲೋನ್ ಯಾವ ರೀತಿ ಪಡೆದುಕೊಳ್ಳಬಹುದು ಅಂತ. ವಿದ್ಯಾರ್ಥಿಗಳಿಗೆ ನೀವು KCET ಮುಖಾಂತರ ಸೀಟನ್ನು ಪಡೆದುಕೊಂಡು ಅಡ್ಮಿಷನನ್ನು ತೆಗೆದುಕೊಂಡಿದ್ದರೆ ನ್ಯಾಷನಲೈಸ್ಡ್ ಬ್ಯಾಂಕ್ನಿಂದ ಗರಿಷ್ಠ 5 ಲಕ್ಷದವರೆಗೆ ನೀವು ಲೋನನ್ನು ಪಡೆದುಕೊಳ್ಳಬಹುದು. ಎಜುಕೇಷನಲ್ ಲೋನ್ನ ಬಡ್ಡಿ ದರ 6% ಆಗಿರುತ್ತೆ. ಎಜುಕೇಷನ್ ಲೋನ್ನ ಹೆಚ್ಚಿನ ಮಾಹಿತಿಗಾಗಿ ನೀವು www.ke.kar.nic.in ವಿಸಿಟ್ ಮಾಡಿ ತಿಳ್ಕೊಬಹುದು. ಅದೇ ರೀತಿ ಮೈನಾರಿಟಿ ವಿದ್ಯಾರ್ಥಿಗಳಿಗಾಗಿ ಅಂದರೆ ಮುಸ್ಲಿಂ, ಕ್ರೈಸ್ತ, ಜೈನ್, ಬುದ್ಧಿಸ್ಟ್, ಸಿಖ್ ಹಾಗೂ ಪಾರ್ಸಿ 6 ಸಮುದಾಯದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಒಂದು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಡಿಯಲ್ಲಿ ಸಾಲವನ್ನು ಕಲ್ಪಿಸಲಾಗಿದೆ. ನಿಮ್ಮ ಹೆಚ್ಚಿನ ಒಂದು ಮಾಹಿತಿಗಾಗಿ ನೋಡಿಲಿ kmdc.karnataka.government.in ವಿಸಿಟ್ ಮಾಡಿ ನೀವು ಇದರ ಹೋಲ್ ಇನ್ಫಾರ್ಮೇಷನ್ನ ತಿಳಿದುಕೊಳ್ಳಬಹುದು. ಇದಲ್ಲದೆ ವಿದ್ಯಾರ್ಥಿಗಳು ನೀವು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಇವರು ಸಹ ನಿಮಗೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಡಿಯಲ್ಲಿ ನಿಮಗೆ CET ಮೂಲಕ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಶೇಕಡ 2 ಬಡ್ಡಿ ದರದಲ್ಲಿ ಸಾಲ ನೀಡುವ ಯೋಜನೆಯನ್ನು ಹಮ್ಮಿಕೊಂಡಿರುತ್ತಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾರ್ಥಿಗಳು ಇಲ್ಲಿ ತೋರಿಸಿರುವಂಥ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಷನ್ನ ತಿಳಿದುಕೊಳ್ಳಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಭಾಳಷ್ಟು KCET ಮತ್ತು ಎಜುಕೇಷನಲ್ ನ್ಯೂಸ್ನ ಅಪ್ಡೇಟ್ಗಳಿಗಾಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.